ನಿಮ್ಗೇನೋ ನಿಮ್ ಜೊತೆ ಏನೋ ವಿಧಿವಿಧಾನಗಳನ್ನ ಮಾಡ್ಬಿಟ್ಟು ನಿಮ್ಗೆ ಎಲ್ಲೋ ಕರ್ಕೊಂಡು ಹೋಗ್ತಾರೆ, ನೀವು ಅಲ್ಲಿ ಹೋಗಿದ್ದೀರಾ, ನಿಮ್ಮ ಆತ್ಮವನ್ನ ನೀವೇ ನೋಡ್ತಾ ಇದ್ದೀರಾ, ಏನೇನೋ ಮಾಡ್ತಾರೆ. ಮೆಟಾಫಿಸಿಕಲ್ ಎಲಿಮೆಂಟ್ಸ್ ನಾವು ಓಕೆ. ಕಣ್ಣಿಂದ ನೋಡಕ್ ಸಾಧ್ಯ ಇಲ್ಲ, ಕೈಯಿಂದ ಸ್ಪರ್ಶ ಮಾಡ್ಬಿಟ್ಟು ತಿಳ್ಕೊಳಕ್ ಸಾಧ್ಯ ಇಲ್ಲ. ಲಾಜಿಕಲ್ ಆಗಿ ಅದ್ರ ಬಗ್ಗೆ ನಾವು ಹೀಗಿರ್ಬೋದು ಹಾಗಿರ್ಬೋದು ಅಂತ ಹೇಳೋಕು ಕೂಡ. ಭಾವೈಕ್ಯ ಪ್ರತಿ ಭಾನುವಾರ ಒಂದು ಆನ್ಲೈನ್ ಸೆಷನ್ ನಡೆಸ್ತಾ ಇದೆ. ನಿಮಗೇನಾದ್ರು ಜೀವನದ ಬಗ್ಗೆ, ಧರ್ಮದ ಬಗ್ಗೆ, ದೇವರ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಅನ್ನ ಹಾಕಿರ್ತೀವಿ. ನೀವು ಅದಕ್ಕೊಂದು ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ನಾವು ನಿಮಗೆ ಸೆಷನ್ ಲಿಂಕ್ ಅನ್ನ ಶೇರ್ ಮಾಡ್ತೀವಿ. ಮತ್ತೆ ನೀವು ಇದಕ್ಕೆ ಯಾವುದೇ ರೀತಿಯಾದ ಫೀಸ್ ಕೂಡ ಹಾಗಿಲ್ಲ, ಇದು ಟೋಟಲಿ ಫ್ರೀ ಆಗಿರುತ್ತೆ. ಭಾವೈಕ್ಯ ಕಡೆಯಿಂದ ಒಂದು ಆ್ಯಪ್ ಕೂಡ ಇದೆ. ಈ ಒಂದು ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಬಹುದು. ಮತ್ತೆ ಇದು ಪ್ಲೇ ಸ್ಟೋರ್ ಅಲ್ಲಿ ಕೂಡ ಲಭ್ಯವಿದೆ. ಈ ಆತ್ಮ ಅಂತ ಹೇಳ್ತಾರೆ ನೋಡಿ, ನಾವು ಆತ್ಮ ಅಂತ ಹೇಳ್ತೀವಿ, ಇನ್ನು ಕೆಲವೊಬ್ರು ಜೀವಶಕ್ತಿ, ಪ್ರಾಣಶಕ್ತಿ ಅಂತ ಹೇಳ್ತಾರೆ. ಏನಂದ್ರೆ ಸಾಕಷ್ಟು ಜನರ ಒಂದು ನಂಬಿಕೆ ಏನು ಅಂತಂದ್ರೆ ಆತ್ಮನೇ ದೇವರು, ದೇಹದ ಬಗ್ಗೆ ಯಾರು ಅಷ್ಟೊಂದು ಆಸಕ್ತಿ ತೋರಿಸೋದಿಲ್ಲ. ದೇಹ ಅಂದ್ರೆ ಏನೋ ಅದು ಏನು ದಾರಿ ತಪ್ಪಿಸುತ್ತೆ, ಅದು ಒಂಥರ ಮೋಹ ಅನ್ನೋ ಒಂದು ರೀತಿಯಲ್ಲಿ ನೋಡ್ತಾರೆ. ಹೆಚ್ಚಾಗಿ ಕಾನ್ಸಂಟ್ರೇಷನ್ ಕೊಡೋದು ಆತ್ಮದ ಬಗ್ಗೆನೇ. ಆಧ್ಯಾತ್ಮದಲ್ಲಿ ಆತ್ಮ ಅನ್ನೋದು ದೇವ್ರ? ಒಳ್ಳೆ ಪ್ರಶ್ನೆ. ಉತ್ತರ ನೀಡೋಕ್ಕಿಂತ ಮುಂಚೆ ಒಂದು ಸರ್ತಿ ಅವಾಗ ಓಶೋ ಅವರ ಒಂದು ಪ್ರವಚನ ಕೇಳ್ತಾ ಇದ್ದೆ. ಓಕೆ. ಅವರೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಒಂದು ಮಾತು ಹೇಳಿದ್ರು. ಅವ್ರೇನು ಹೇಳ್ತಾರೆ ಅಂದರೆ, ಈ ಪ್ರಪಂಚನ ನಾವು 2 ಹಾಫಲ್ಲಿ ನೋಡ್ಬೋದು. ಒಂದು ಈಸ್ಟು, ಒಂದು ವೆಸ್ಟು, ಪೂರ್ವ ಪಶ್ಚಿಮ. ಓಕೆ. ಪಶ್ಚಿಮ ಯಾವಾಗಲೂ ವೆಸ್ಟ್ ಅಂತ ಯಾರಿಗಂತೀವೋ ಅದು ಯಾವಾಗಲೂ ಶರೀರ, ಬಾಹಿಕ ವಸ್ತುವನ್ನ ಜಾಸ್ತಿ ಅದ್ರ ಮೇಲೆ ಗಮನ, ಅದು ರಿಸರ್ಚ್ ಎಲ್ಲ ಅದೇ. ಅದಕ್ಕೆ ನೋಡಿ ಮೆಡಿಕಲ್ ಸೈನ್ಸ್ ಮೇಲೆ ಎಲ್ಲ ಆಗಿವೇನೋ ಡೆವಲಪ್ಮೆಂಟ್ಸ್ ಏನಾಗಿವೋ, ಮಾಡರ್ನ್ ಅಚೀವ್ಮೆಂಟ್ಸ್ ಏನಾಗಿವೋ, ಸೈಂಟಿಫಿಕ್ ಅಡ್ವಾನ್ಸಸ್, ಅದೆಲ್ಲ ವೆಸ್ಟ್ ಇಂದಾನೇ ಬಂದಿರೋದು ಕಳೆದ 2 ಶತಮಾನಗಳಿಂದ. ಓಕೆ. ಆದರೆ ಇನ್ನೊಂದು ಕಡೆ ಈಸ್ಟ್ ಏನಂತೀವಲ್ವ ನಾವು, ಪೂರ್ವ, ವಿಶೇಷವಾಗಿ ಭಾರತ, ಚೈನಾ, ಟಿಬೆಟ್, ಈ ಒಂದು ಏನು ಪ್ರಾಂತ ಇದೆ ಅಲ್ವಾ, ಇದರ ಏನು ಫೋಕಸ್ ಏನಿದೆ ಅಲ್ವಾ, ಅದು ಯಾವಾಗಲೂ ಆತ್ಮ ಒಳಗಡೆ ನಾವು ನೋಡ್ತೀವಿ, ಆತ್ಮಾವಲೋಕನ ಮಾಡ್ತೀವಿ. ಸೊ ಇದು 2 ಪೋಲಾರ್ ಅಂತ ಹೇಳ್ತಾರೆ, 2 ಮುಖಗಳು. ಈ ಒಂದು ಭೂಮಿಯ ಮೇಲೆ ಏನ್ ಮನುಷ್ಯ ಒಂದು ಪ್ರಜಾತಿನ ಇದೆ ಅಲ್ವಾ, ಅದು 2 ಮುಖಗಳು. ಪೂರ್ವ ಯಾವಾಗಲೂ ಒಳಗಡೆ ನೋಡ್ತಾ ಇದೆ, ಪಶ್ಚಿಮ ಯಾವಾಗೂ ಹೊರಗಡೆ ನೋಡ್ತಾ ಇದೆ ಅಂತ ಅವರ ಒಂದು ಅನಿಸಿಕೆ, ಒಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಮಾಡಿದ್ದಾರೆ. ಇದ್ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲಿ ನಮ್ಗೆ ಏನಾದ್ರೂ ಗೊತ್ತಿಲ್ಲ ಅಂದ್ರೆ ನಾವು ಗೊತ್ತಿಲ್ಲ ಅಂತ ಒಪ್ಕೊಳ್ಳೋದ್ರಲ್ಲಿ ಏನೋ ತಪ್ಪಿಲ್ಲ. ಓಕೆ. ಗೊತ್ತಿಲ್ಲ ಅಂತ ಹೇಳೋದು ಕೂಡ ಒಂದು ಜ್ಞಾನನ? ಅದು ಕೂಡ ಒಂದು ಜ್ಞಾನ. ಒಂದ್ ಕಡೆ ಓದ್ತಾ ಇದ್ದೆ ನಾನು ಚಿಕ್ಕವನಿದ್ದಾಗ, ನಾನು ಓದ್ತಾ ಇರುವ ಗೀತೆ ಓದ್ತಾ ಇದ್ದೆ ಅವಾಗ. ಅದರಲ್ಲಿ ಪ್ರಥಮದಲ್ಲಿ ಇದೊಂದು ಸಂಗತಿಯನ್ನು ಓದ್ದೆ. ಒಬ್ಬ ಉಪಸಾನಿ ಬಾಬಾ ಅಂತ ಒಬ್ರು, ಮೋಸ್ಟ್ಲಿ ಅದೇ ಅವ್ರ ಹೆಸರು. ಅವ್ರ ಬಗ್ಗೆ ನಾನು ಜಾಸ್ತಿ ಓದಿಲ್ಲ, ಆದ್ರೆ ಅದೊಂದು ಕೋಟ್ ಅವರಿಂದ ನನಗೆ ಈಗೋ ನೆನಪಿದೆ. ಅವ್ರದ್ದು ಒಂದು ಡೆಫಿನೇಷನ್ ಇದೆ ಜ್ಞಾನ ಅಂದ್ರೆ. ಅದೇ ಟೆಕ್ನಿಕಲ್ ಡೆಫಿನೇಷನ್ ಇರ್ಲಿಕ್ಕಿಲ್ಲ, ಇದು ಅವ್ರ ಪ್ರಕಾರ ಅವರು ಹೇಳಿರೋ ಒಂದು ಮಾತು. ಜ್ಞಾನ ಅಂದ್ರೆ ಅರ್ಥ, ಜ್ಞಾನ ಅಂದ್ರೆ ನಾಲೆಜ್, ತಿಳ್ಕೊಳ್ಳೋದು, ಧ್ಯಾನ ಮಾಡೋದು, ಬುದ್ಧಿ ಉಪಯೋಗಿಸೋದೆಲ್ಲ ಅನ್ನೋ ಶಬ್ದದಿಂದ ಬಂದಿದೆ. ಅಂದ್ರೆ ವಿಷಯಗಳ ಸಂಗ್ರಹ, ಮಾಹಿತಿಯನ್ನು ಪಡ್ಕೊಳ್ಳೋದು, ತಿಳ್ಕೊಳ್ಳೋದು, ಅರಿವು ಪಡೆಯೋದು, ಇದಕ್ಕೆ ಜ್ಞಾನ ಅಂತಾರೆ. ನ ಅಂದ್ರೆ ಹಿಂದಿ, ಕನ್ನಡ ಎಲ್ಲದ್ರಲ್ಲಿ ಅಂತೀವಿ ನೋಡಿ, ಸಂಸ್ಕೃತದಲ್ಲಿ ಅಂತ ಅಂತಾರೆ ನಹಿ, ಇಲ್ಲ, ನನಗೆ ಜ್ಞಾನವೇ ಇಲ್ಲ, ಅಥವಾ ನನಗೆ ಇರೋ ಜ್ಞಾನ ತುಂಬಾ ಅಲ್ಪ, ನನಗೆ ತಿಳಿದುಕೊಳ್ಳೋದು ತುಂಬಾ ಜಾಸ್ತಿ ಇದೆ ಅಂತ ಯಾರಿಗೆ ಗೊತ್ತಾಗುತ್ತೋ ಅವನೇ ಜ್ಞಾನಿ. ಹೌದಾ? ಓಕೆ. ಅಂದ್ರೆ ಇಷ್ಟು ಒಂದು ದೊಡ್ಡ ಸಮುದ್ರ ಇದೆ ಜ್ಞಾನದ್ದು. ಅದರಲ್ಲಿ ನಾವು 1-2 ಹನಿಗಳನ್ನ ಸವದ್ಬಿಟ್ಟು ನಾನು ಜ್ಞಾನವನ್ನ ಪಡೆದುಕೊಂಡಿದ್ದೀನಿ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಅವ್ರ ಪ್ರಕಾರ ಜ್ಞಾನ ಅಂದ್ರೆ ಯಾರಿಗೆ ತನ್ನ ಅಜ್ಞಾನದ ಅರಿವಿದೆಯೋ, ನನ್ನಲ್ಲಿ ಜ್ಞಾನ ಎಷ್ಟು ಕಡಿಮೆ ಇದೆ, ಅದೇನು ಎಷ್ಟು ಕಡಿಮೆ ಇದೆ ಅಂದ್ರೆ ಅದು ನೋಡಿ, ಒಂದು ಸಮುದ್ರದಲ್ಲಿ 2 ಹನಿ ಯಾವ ಲೆಕ್ಕ. ನಮ್ ಜ್ಞಾನ ಹಾಗಿದ್ದಾಗ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕು. ಮನುಷ್ಯ ಏನ್ ಮಾಡ್ತಾನೆ, ವಿಶಿಷ್ಟವಾಗಿ ಬುದ್ಧಿಜೀವಿಗಳು ಏನ್ ಮಾಡ್ತಾರೆ ಅಂದ್ರೆ, ಏನೋ ಒಂದು ವಿಷಯಕ್ಕೆ ತಮ್ಮದೇ ಆದ ಒಂದು ತರ್ಕವನ್ನ, ಅವರ ಒಂದು ಅನುಭವದ ಮೇರೆಗೆ ವಿಷಯಗಳನ್ನ ಸೇರಿಸಿದ್ರೆ ಏನೋ ಸತ್ಯ ಅಂದ ಹಾಗೆ ಅದನ್ನ ಪ್ರೆಸೆಂಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸೊ ನನ್ನ ಪ್ರಕಾರ ಇದು ತುಂಬಾ ಆಗಿದೆ ಈ ಒಂದು ವಿಷಯದಲ್ಲಿ. ಅದಕ್ಕಾಗಿ ನಾನು ನನ್ನದೇ ಆಗಿದ ಇನ್ನೊಂದು ಸೇರಿಸ್ಬಿಟ್ಟು ಅದನ್ನ ತಪ್ಪು ಮಾಡಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ನಾನೆಷ್ಟು ಓದ್ಕೊಂಡಿದ್ದೀನೋ, ತಿಳ್ಕೊಂಡಿದ್ದೇನೋ, ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಅನಾಲಿಸಿಸ್ ಮಾಡಿದ್ದೇನೋ, ನನ್ನ ಪ್ರಕಾರ ನೋಡಿ, ಹಲವಾರು ಜೀವಿಗಳಿವೆ. ಪಶು ಅಂದ್ರೆ ಪ್ರಾಣಿಗಳು, ಪಕ್ಷಿಗಳು, ಗಿಡ ವೃಕ್ಷಗಳಂತೂ ಇವೆ, ಮತ್ತೆ ಇವೆಲ್ಲ ವಸ್ತುಗಳಿವೆ, ಜಡ ಅಂತಿನೋ ಇವೆಲ್ಲ ಪದಾರ್ಥಗಳು ಅಂತ ನಮ್ಮ ಮುಂದೆ ಇದೆ. ಇವೆಲ್ಲದರಲ್ಲ ನೋಡಿದ್ರೆ, ಮತ್ತೆ ನಮ್ಮನ್ನ ನೋಡಿದ್ರೆ, ನಾವು ಯಾವುದೋ ಒಂದು ರೀತಿಯಲ್ಲಿ ಇವುಗಳಿಂದ ಭಿನ್ನವಾಗಿದ್ದೇವೆ. ಉದಾಹರಣೆಗೆ ಈ ಜಡ ಅಂದ್ರೆ ಇವೆಲ್ಲ ವಸ್ತುಗಳಿಂದ, ಪದಾರ್ಥಗಳನ್ನೆಲ್ಲ ನೋಡ್ತೇವೆ, ಸಾಮಾನುಗಳನ್ನ ಮುಂಚೆ ಎಲ್ಲ, ಗಾಳಿ, ಬೆಳಕು, ನೀರು, ಇದು ಸೋಫಾ, ನಾವು ನೀವು ಮೈಕು, ಎಲ್ಲ ನಮ್ಮ ಪದಾರ್ಥಗಳವೇನಿವೆಲ್ಲ, ಇವುಗಳಿಗಿಂತ ಒಂದು ಲೆವೆಲ್, ತುಂಬಾ ಲೆವೆಲ್ ಮೇಲೆ ಇದ್ದೀವಿ ನಾವು. ಆಯ್ತಾ? ನಮಗೆ ಚೈತನ್ಯ ಅನ್ನೋದಿದೆ, ಕಾನ್ಷಿಯಸ್ನೆಸ್ ಇದೆ, ಯೋಚಿಸೋ ಶಕ್ತಿ ಇದೆ, ಮಾತಾಡೋ ಶಕ್ತಿ ಇದೆ, ಅದು ಯಾವುದಕ್ಕೂ ಇಲ್ಲ. ಆದರೆ
ತುಂಬಾ ಮಟ್ಟಿಗೆ ಯೋಚನಾ ಶಕ್ತಿ ಮತ್ತೆ ಮಾತಾಡೋದಂತಲ್ಲ, ಬಟ್ ಕಮ್ಯುನಿಕೇಟ್ ಮಾಡೋದನ್ನ ಪ್ರಾಣಿಗಳಿಗೂ ಬರುತ್ತೆ. ಓಕೆ. ಹೌದಲ್ವಾ? ಆದ್ರೂ ಕೂಡ ನಾವು ಪ್ರಾಣಿಗಳಿಗಿಂತ ತುಂಬಾ ಭಿನ್ನವಾಗಿದ್ದೇವೆ. ಅಂದ್ರೆ ಪ್ರಾಣಿಗಳು ಮಾತಾಡ್ತಾವ ನಮ್ ತರ? ಮಾತಾಡ್ತೇವೆ ಅಂದ್ರೆ ನಮ್ಮ ರೀತಿಯ ಒಂದು ಭಾಷೆ ಅವ್ರ ಹತ್ರ ಇಲ್ಲ. ಈಗ ನಾವೆಷ್ಟು ಭಾಷೆ ಎಷ್ಟು ಇವಾಲ್ವ್ ಆಗಿದೆಯಲ್ವೋ, ಎಷ್ಟು ಏನ್ ಲೆವೆಲ್ಗೆ ಬಂದಿದ್ವಿ, ಹಂತಕ್ಕೆ ಬಂದಿದ್ವಿ, ಅದು ಆ ಲೆವೆಲ್ಗೂ ಬಂದಿಲ್ಲ. ಆದ್ರೆ ತಮ್ಮಲ್ಲಿ ಪರಸ್ಪರ ಸಿಗ್ನಲ್ಸ್ ಗಳನ್ನ ಕಳಿಸ್ತಾವೆ ಅವು. ಹಲವಾರು ಜನ ಏನ್ ಮಾಡ್ತಾರೆ, ಸಿಗ್ನಲ್ ಗಳನ್ನ ಕಳ್ಸೋದಕ್ಕೆ ಮಾತಾಡೋದು ಒಂದೇ ಅಂತ ತಿಳ್ಕೊತಾರೆ. ನಾವ್ ಯಾವ ರೀತಿ ಭಾಷೆಯನ್ನ ಯಾವ ಒಂದು ಉನ್ನತ ಲೆವೆಲ್ ತಗೊಂಡು ಬಂದಿದೀವೋ ಆ ಬೇರೆ ಯಾವುದೇ ಒಂದು ಪ್ರಾಣಿಯಲ್ಲಿ ಜೀವ ಜಂತುಗಳಲ್ಲಿ ಕಾಣಿಸೋದಿಲ್ಲ. ಸಿಗ್ನಲ್ಸ್ ಇವೆ, ಕಮ್ಯುನಿಕೇಟ್ ಮಾಡ್ತವೆ ಅಷ್ಟೇ. ಒಂದ್ ಜೇನುಹುಳ ಇರುತ್ತೆ ನೋಡಿ, ಅದಕ್ಕೆ ಏನಾದ್ರೂ ಸಿಕ್ಕರೆ ಅದೊಂದ್ ಸ್ವಲ್ಪ ಡ್ಯಾನ್ಸ್ ಮಾಡ್ಬಿಟ್ಟು ಹೇಳುತ್ತೆ ಇಲ್ಲಿ ಏನೋ ಸಿಕ್ಕಿದೆ ಅಂತ, ಬೇರೆ ಜನಗಳಿಗೆ ಹೇಳುತ್ತೆ ಅಷ್ಟೇ. ಆ ರೀತಿ ಕಮ್ಯುನಿಕೇಟ್ ಮಾಡುತ್ತೆ. ನಾವು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀವಿ ಆ ರೀತಿ ಕಮ್ಯುನಿಕೇಟ್ ಮಾಡಕ್ಕೆ ಬರಲ್ಲ. ನಾನೇನ್ ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದಿಲ್ಲ ಅಂದ್ರೆ, ನಮ್ಮಲ್ಲಿ ಏನೋ ಒಂದಿದೆ, ಒಂದು ತತ್ವ ಇದೆ, ಅದು ಏನೋ ಒಂದಿದೆ, ಅದು ನಮ್ಮನ್ನ ಈ ಪ್ರಾಣಿಗಳಿಗಿಂತಲೂ ಕೂಡ ಅವುಗಳಿಗಿಂತ ನಮಗೆ ಒಂದು ಮೇಲಿನ ಲೆವೆಲ್ಗೆ ತಗೊಂಡು ಹೋಗಿದೆ. ಅವುಗಳಿಂದ ಡಿಫ್ರೆನ್ಶಿಯೇಟ್ ಮಾಡುತ್ತೆ, ಒಂದು ಉನ್ನತ ಒಂದು ಸ್ಥಾನಕ್ಕೆ ತಗೊಂಡು ಹೋಗಿದೆ. ಅದು ಒಂದು ಮೆಟಾಫಿಸಿಕಲ್ ಪ್ರೋಗ್ರಾಮ್ ಅಂತ ಹೇಳಿ, ಯಾವ ರೀತಿ ಒಂದು ಫೋನ್ ನಲ್ಲೋ ಲ್ಯಾಪ್ಟಾಪ್ ನಲ್ಲೋ ಒಂದು ಸಾಫ್ಟ್ವೇರ್ ಇರುತ್ತಲ್ವಾ, ಆ ರೀತಿ ಒಂದು ಸಾಫ್ಟ್ವೇರ್ ಇದೆ, ಏನೋ ಒಂದು ಪ್ರೋಗ್ರಾಮ್ ಇದೆ, ಆ ಭಗವಂತ ನಮ್ಮಲ್ಲಿ ಇಡಿಸಿದ್ದಾನೆ. ಅದು ನಮ್ಮನ್ನ ಮನುಷ್ಯರನ್ನ ಮಾಡುತ್ತೆ, ಪ್ರಾಣಿಗಳಿಂದ ಬೇರ್ಪಡಿಸುತ್ತೆ. ಬೇರೆ ಪ್ರಾಣಿಗಳಂತೆ ನಾವಲ್ಲ, ಒಂದು ಉನ್ನತ ಲೆವೆಲ್ಗೆ ನಾವು ಅವ್ರಿಗಿಂತಲೂ ಇದ್ದೀವಿ, ಸ್ವಲ್ಪ ಒಂದು ಹೈಯರ್ ಲೆವೆಲ್ಗೆ ಇದ್ವಿ. ಆ ಒಂದು ಏನ್ ತತ್ವ ಇದೆಯೋ, ಪ್ರೋಗ್ರಾಮ್ ಇದೆಯೋ, ಮೆಟಾಫಿಸಿಕಲ್ ಪ್ರೋಗ್ರಾಮ್ ಅನ್ಬೋದು ನಾವು. ಆ ಒಂದು ಅಂಶವನ್ನ ನಾವು ಆತ್ಮ ಅಂತೀವಿ. ಅದು ಹೇಗಿದೆ, ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಹೇಳುವುದೆಲ್ಲ ಊಹೆಗಳಷ್ಟೇ, ಥಿಯರಿಗಳಷ್ಟೇ. ಅದರಿಂದ ಅದಕ್ಕಾಗಿ ನಂಗೆ ಅನ್ಸುತ್ತೆ ಈ ವಿಷಯದಲ್ಲಿ ತುಂಬಾ ಜಾಸ್ತಿ ಇದನ್ನ ತಿವಿಚಿ ಅದು ರಬ್ಬರ್ ಬ್ಯಾಂಡ್ ಇದ್ದಾಗ ಇಳಿತೀವಿ ನೋಡಿ, ಚಿವಿಂಗಮ್ ಇದ್ದಾಗ ನಾವು ಚಿಕ್ಕವರಿದ್ದಾಗ ಮಾಡ್ತಿದ್ವಿ ನೋಡಿ, ಎಳ್ದು ಮಾಡಿದ್ರೆ ಒಂದು ಲೆವೆಲ್ ಆದ್ಮೇಲೆ ಹರಿದೋಗ್ಬಿಡುತ್ತೆ, ಮುರಿದೋಗ್ಬಿಡುತ್ತೆ. ಅದಕ್ಕಾಗಿ ಜಾಸ್ತಿ ಇದನ್ನ ಎಳೆಯಕ್ ಹೋಗ್ಬಾರ್ದು. ಸುಲಭವಾಗಿ ಸಿಂಪಲ್ ಆಗಿ ನಾನು ಹೇಳ್ಬೇಕಂದ್ರೆ, ಮನುಷ್ಯರನ್ನ ಪ್ರಾಣಿಗಳಿಂದ ಬೇರ್ಪಡಿಸಿ ಯೂನಿಕ್ ಆಗಿ ನಮ್ಮನ್ನ ಗುರುತಿಸ್ಬಿಡೋ ಏನೋ ಒಂದು ತತ್ವ ದೇವ್ರ ನಮ್ಮ ಇಟ್ಟಾನೆ, ಅದೇ ಆತ್ಮ ಅಷ್ಟೇ. ಓಕೆ ಸರ್, ಇವಾಗ ಅದು ಆ ಒಂದು ತತ್ವ ನಮ್ಮ ಒಳಗೆ ಇದೆ ಅಂತಂದ್ರೆ ಅದೊಂದು ಇದ್ದೇ ಇರುತ್ತಲ್ವಾ ಆಸಕ್ತಿ. ಅದು ಹೆಂಗಿದೆ ಏನೋ, ಏನದು ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಅನುಭವ ಪಡೋದು, ಇದ್ರ ಒಂದು ಹಂಬಲ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ತಿಳ್ಕೊಳ್ಳೋ ಹಂಬಲ ಇರುತ್ತೆ, ಅದೇನಿದಿಲ್ಲ. ಆದ್ರೆ ಮೆಟಾಫಿಸಿಕಲ್ ಎಲಿಮೆಂಟ್ಸ್ ನಾವು ಕಣ್ಣಿಂದ ನೋಡಕ್ ಸಾಧ್ಯ ಇಲ್ಲ, ಕೈಯಿಂದ ಸ್ಪರ್ಶ ಮಾಡ್ಬಿಟ್ಟು ತಿಳ್ಕೊಳಕ್ ಸಾಧ್ಯ ಇಲ್ಲ. ಲಾಜಿಕಲ್ ಆಗಿ ಅದ್ರ ಬಗ್ಗೆ ನಾವು ಹೀಗಿರ್ಬೋದು ಹಾಗಿರ್ಬೋದು ಅಂತ ಹೇಳೋಕು ಕೂಡ ಸಾಧ್ಯ ಇಲ್ಲ. ಅಂದ್ರೆ ಕಲ್ಪನೆ ಮಾಡ್ಕೊಳಕ್ಕಂತೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ಮೆಟಾಫಿಸಿಕಲ್ ಅಂತ ಅದಕ್ಕೆ ಅಂತೀವಲ್ವಾ ನಾವು. ಈ ಭೌತಿಕವಾದ ಒಂದು ವಸ್ತು ಅಲ್ಲ ಅದು. ಎಲ್ಲಿ ಅದು ಭೌತಿಕವಾದ ವಸ್ತು ಇರೋದಿಲ್ವೋ ಅಲ್ಲಿ ಇದನ್ನೆಲ್ಲ ನಾವು ಮಾಡೋಕ್ ಕೂಡ ಸಾಧ್ಯ ಇರೋದಿಲ್ಲ. ಸೊ ಅದಕ್ಕಾಗಿ ನಮ್ಗೇನ್ ಗೊತ್ತಿಲ್ವೋ, ನಾನು ಮುಂಚೆ ಹೇಳಿದಾಗೆ ಗೊತ್ತಿಲ್ಲ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಜನರ ಅಜ್ಞಾನವನ್ನ ಬಂಡವಾಳವನ್ನಾಗಿ ಮಾಡ್ಕೊಂಡಿರೋ ಹಲವಾರು ಜನ ಇದ್ದಾರೆ. ನಾನು ಮುಂಚೆನೂ ಹೇಳ್ತಾ ಇದ್ದೆ, ಮುಂಚಿನ ಪಾಡ್ಕಾಸ್ಟ್ ನಲ್ಲೂ ಕೂಡ, ಹಲವಾರು ಜನರು ನಿಮ್ಗೇನು ಗೊತ್ತಿಲ್ವೋ ಅದು ನನಗೆ ಗೊತ್ತಿದೆ, ನೀವು ನನ್ನ ಒಂದು ಮಾರ್ಗದಲ್ಲಿ ನಡೀರಿ, ನಿಮ್ಗೆ ಅದು ಸತ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹಲವಾರು ಜನಕ್ಕೆ ಕುತೂಹಲ ಇರ್ತಲ್ವಾ, ಹೇಗೆ ಸರ್ ಇದನ್ನ ಹೇಗೆ ನಾವು ತಿಳ್ಕೊಳ್ಬೇಕು ಅಂತ. ಅವ್ರು ಯಾರ ಹತ್ರ ಹೋಗ ಅವ್ರು ಹೇಳ್ತಾರೆ, ಇಲ್ಲ ಅದಕ್ಕಾಗಿ ಈ ರೀತಿ ಮಾಡ್ಬೇಕು, ಹಾಗೆ ಮಾಡ್ಬೇಕು, ಇದು ಮಾಡ್ಬೇಕು, 20 ದಿನ ಅದು ಮಾಡ್ಬೇಕು, 50 ದಿನ ಇದು ಮಾಡ್ಬೇಕು ಅಂತ ಒಬ್ಬನೇ ಹೇಳ್ತಾನೆ. ಇನ್ನೊಬ್ಬನೇನೋ ಹೇಳ್ತಾನೆ, ಟ್ರೈನಿಂಗ್ ತಗೊಳ್ಳಿ ಅಂತ ಹೇಳ್ತಾನೆ. ಇದೆಲ್ಲ ಇದಕ್ಕೂ ವಿಧಿವಿಧಾನಗಳಿವೆ ಅಂತ ಒಬ್ಬನೇ ಹೇಳ್ತಾನೆ. ಅದನ್ನ ನನ್ನ ಮುಖಾಂತರನೇ ಬರಕ್ಕೆ ಆಗಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಿಮ್ಮಿಂದ ನೀವು ತಿಳ್ಕೊಳಕ್ ಆಗಲ್ಲ. ಯಾಕಂದ್ರೆ ನಾನು ತುಂಬಾ ತಪಸ್ ಮಾಡಿದ್ದೇನೆ, ತುಂಬಾ ಕಷ್ಟಪಟ್ಟಿದ್ದೇನೆ, ಕಠೋರ ಯಾತನೆಗಳಿಂದ ನಾನು ಹೊರಗೆ ಬಂದಿದ್ದೇನೆ. ಅವಾಗ ನನಗೆ ಇದು ಜ್ಞಾನದ ಒಂದು ಪ್ರಕಾಶ ಸಿಕ್ಕಿದೆ, ಸತ್ಯದ ಅರಿವಾಗಿದೆ ಅಂತ ಅವ್ನು ಹೇಳ್ತಾನೆ. ಈಗ ನಿಮ್ಗೂ ಗೊತ್ತಿಲ್ಲ ಅದು ಏನಿದೆ ಅಂತ. ಸೊ ಹೌದು ಹೇಳ್ತಾ ಇದಾರೆ, ಗುರುಜಿ ಹೇಳ್ತಾ ಇದಾರೆ, ಫಕೀರ್ ಸಾಬ್ ಹೇಳ್ತಾ ಇದಾರೆ ಅಂತ ಅವ್ರ ಹಿಂದೆ ಜನರು ಹೋಗ್ತಾರೆ. ಸೊ ಇದನ್ನೊಂದು ಬಂಡವಾಳವನ್ನಾಗಿ ಕೂಡ ಜನ ಮಾಡಿದ್ದಾರೆ. ಅದಕ್ಕಾಗಿ ನೋಡಿ, ಇದರಲ್ಲಿ ತುಂಬಾ ಪ್ರವಚನಗಳನ್ನ ಕೇಳಿದ್ದೇನೆ, ಎಲ್ಲೂ ಕೂಡ ನಿಖರವಾಗಿ ಇದೆ ಅಂತ ಹೇಳಕ್ಕೆ ಆನ್ಸರ್ ನಿಮ್ಗೆ ಸಿಗೋದಿಲ್ಲ. ಇದು ಹಿಂಗೆ ಇದೆ ಹೀಗೆ ಅಂತ ಹೇಳಕ್ಕಾಗಲ್ಲ, ಒಬ್ರೊಬ್ರು ಒಂದು ಹೇಳ್ತಾರೆ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಯಾವ್ದು ನಮ್ಗೆ ಗೊತ್ತಿಲ್ಲ ಅಂತ ಇರುತ್ತೋ ಅದನ್ನ ಗೊತ್ತಿಲ್ಲ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಮತ್ತೆ ನನ್ನ ಪ್ರಕಾರ ನಮ್ಮಲ್ಲಿ ಆತ್ಮ ಇದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕಂದ್ರೆ ನಾವು ಬೇರೆ ಒಂದು ಪಶು ಪಕ್ಷಿಗಳಿಗಿಂತ ಬೇರೆ ಆಗಿದ್ದೇವೆ. ನಮ್ಮಲ್ಲಿ ಏನೋ ಒಂದು ಚೈತನ್ಯ ಇದೆ, ಒಂದು ಕಾನ್ಶಿಯಸ್ನೆಸ್ ಇದೆ. ಅದು ಹೀಗೆ ಇದೆ ಹಾಗೆ ಅಂತ ಮುಟ್ಕೊಡೋ ಅವಶ್ಯಕತೆ ನಮಗಿಲ್ಲ. ನಮ್ಮ ಒಳಗೆ ಆತ್ಮಾವಲೋಕನ ಮಾಡ್ಕೊಳ್ಳೋದು ನನ್ನ ಪ್ರಕಾರ ತುಂಬಾ ಇಂಪಾರ್ಟೆಂಟ್. ಅದು ಹೇಗಿದೆ ಅಂತ ತಿಳ್ಕೊಳ್ಳೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ನನ್ನ ಪ್ರಕಾರ. ಓಕೆ, ಅಂದ್ರೆ ಆತ್ಮಾವಲೋಕನ ಮಾಡ್ಕೋಬೇಕು ನಾವು. ಇದೇ ನಮ್ಮಲ್ಲಿದೆ, ನಾವು ಅದನ್ನ ಒಂದು ಉನ್ನತ ಸ್ಥಿತಿಗೆ ತಗೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಯಾರಾದ್ರೂ ಬಂದ್ರೆ ಹೀಗೆ ಅದು ಹರ್ತಾರೆ, ಕಾಗೆ ಹಾರಿಸೋದು, ಗುಬೆ ಹಾರಿಸೋದಾಗುತ್ತೆ ನೋಡಿ. ಏನಂತಾರೆ, 7 ಆಕಾಶಗಳಿವೆ, ಅದು ಆ ಸ್ಥಿತಿಯಲ್ಲಿ 5ನೇ ಆಕಾಶಕ್ಕೆ ಹೋಗುತ್ತೆ, ಸ್ತುಪ್ತ ಸ್ಥಿತಿಯಲ್ಲಿ 7ನೇದಕ್ಕೆ ಹೋಗುತ್ತೆ, ಹಾಗೆ ಮಾಡಿದ್ರೆ 1ನೇದಕ್ಕೆ ಹೋಗುತ್ತೆ. ಈ ರೀತಿ ನೂರಾರು ಕಥೆಗಳನ್ನ ಜನ ಕಟ್ಟಿದ್ದಾರೆ. ಸೊ ನೀವು ನಿಮ್ಗೆ ನಿದ್ರೆಗೊಳಿಸಿ, ನಿಮ್ಗೇನೋ ನಿಮ್ ಜೊತೆ ಏನೋ ವಿಧಿವಿಧಾನಗಳನ್ನ ಮಾಡ್ಬಿಟ್ಟು ನಿಮ್ಗೆ ಎಲ್ಲೋ ಕರ್ಕೊಂಡು ಹೋಗ್ತಾರೆ, ನೀವು ಅಲ್ಲಿ ಹೋಗಿದ್ದೀರಾ, ನಿಮ್ಮ ಆತ್ಮವನ್ನ ನೀವೇ ನೋಡ್ತಾ ಇದ್ದೀರಾ, ಏನೇನೋ ಮಾಡ್ತಾರೆ. ಅದಕ್ಕಾಗಿ ನನ್ನ ಪ್ರಕಾರ
ಇವೆಲ್ಲವೂ ಕೂಡ ಕಟ್ಟುಕತೆಗಳು.